ದಬ್ಬಾಳಿಕೆ ಮಾಡೋಕ್ಕೆ ಬ್ರಿಟಿಷರು ಹಾಕಿರೋ ಡಿ ಸಿ ಅವರು ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ರಾಷ್ಟ್ರಪತಿಯಿಂದ ರಾಜ್ಯಪಾಲರಿಂದ ಇವ್ರನ್ನ ಡಿ ಸಿ ಹಾಕಿರೋದು. ನಮ್ಮ ಜಿಲ್ಲೆಯ ಸಮಸ್ಯೆಯ ಮೇಲ್ಗಡೆ ಹೇಳು ಅಂತ, ಮೇಲ್ಗಡೆ ಉತ್ತರ ತಂದು ನೀರು ಬಿಡಕ್ಕೆ ಹಾಕಿಲ್ಲಪ್ಪ, ಕುಡಿಯೋ ನೀರು ಬೇಕು ಅಂತ ಹೇಳೋಕ್ಕೆ ಡಿ ಸಿ ಬೇಕಾ? 6ನೇ ಹಂತದ ಯೋಜನೆ 7,000 ಕೋಟಿ ಐತೆ, ಎಲ್ಲ ಮುಖ್ಯಮಂತ್ರಿ ದೊಡ್ಡವರೆಲ್ಲ ಲೂಟಿ ಮಾಡ್ಕೊತಾರೆ. ಅದಕ್ಕೆ ಮಂಡ್ಯ ಜಿಲ್ಲೆಯ ಸಹಕಾರ ಕೊಡೋದು ಬೇಕಾ? ಮಂಡ್ಯ ಜಿಲ್ಲೆಗೆ ವಿಷ ಕೊಡ್ತಾ ಇದ್ರು, ನೀವೆಲ್ಲ ರಕ್ಷಣೆ ಮಾಡಿಕೆ ಒಳಗೆ ಬಿಡಿಕಿಲ್ಲ ಅಂತ ಅರ್ಥ ಏನು? ನಾವು ಡಿ ಸಿನ ಭೇಟಿ ಮಾಡಕ್ಕೆ ಬಂದಿರೋದು, ಸಂಘರ್ಷ ಮಾಡೋಕ್ಕಲ್ಲ. ಇಲ್ಲಿ ನಿಂತ್ಕೊಬಿಟ್ಟು ಹಿಂಗೆ ನಿಂತರೆ ಪಾಳೆಗರ್ತಾನ ಇದು ಪೊಲೀಸರು. ಆಯ್ತು, ಎಷ್ಟು ಹೋಗ್ತಾರೆ ನೀವು? ನಮ್ಮ ಶ್ರೀರಂಗಪಟ್ಟಣದಿಂದ ಭೂಮಿ ತಾಯಿ ಹೋರಾಟ ಸಮಿತಿ ಬಂದಿದ್ದೀವಿ. ತಡಿ ಚಾಮರಾಜ, ಎಷ್ಟು ಜನ ಅಂತಲ್ಲ ಎಲ್ಲ ಅಲ್ಲೆಲ್ಲ ಆರ್ ಸ್ಟ್ರೈಕ್ ಮಾಡ್ತಾರೆ ಎಲ್ಲ. ನೂರು ಹಾಕ್ಬೇಕು. ನಾನು ಹೇಳ್ತೀನಿ, ರೈತರು, ನಾನು ಮಂಡ್ಯ ರೈತರ ಮಗನಾಗಿ ಹೇಳ್ತೀನಿ, ನಮ್ ರೈತರು ಇನ್ನೂ ಬೀದಿಗೆ ಬಂದಿಲ್ಲ. ನಮ್ಗೆ ಅನ್ಯಾಯ ಮಾಡ್ತಾವ ರೈತರು. ನಮ್ಗೆ ಅನ್ಯಾಯ ಆಗಿದ್ರು ಮನೆಯಲ್ಲ ಕೂತಾವ್ರೆ. 100 ಕಡೆ ಆಗ್ಬೇಕು, 6 ಕಡೆ ಅಲ್ಲ, 100 ಕಡೆ ಆಗ್ಬೇಕು. ನಾಳೆನೂ ಮಾಡ್ತಾರೆ. ಆಮೇಲೆ ಒಂದೇ ಗೊತ್ತೇ, ಬಿಡಿಲ್ಲ ಮಾತಾಡ್ಕೊಂಡ್ ಬರ್ತೀವಿ. ಈಗ ನಾವು ಅಲ್ಲೇ ಮೇಲೆ 50 ಜನ ಇದ್ದೀವಿ, ಬಿಡಲ್ವಾ? ಅರೆಸ್ಟ್ ಮಾಡಿ, ಹಂಗಾರೆ ನಮ್ನ ಅರೆಸ್ಟ್ ಮಾಡಿ. ಏನ್ ತಿಳ್ಕೊಂಡಿದ್ದೀರಿ? ನೆನ್ನೆ ಹೇಳೈತೆ ಯಾಕೆ ಹೇಳ್ತೀರಿ? ಹೊಟ್ಟೆಲಿ ಮಾಡಿಸಿ ನಮ್ ದಸ್ತಗಿರಿ ಮಾಡಿದ್ರೆ ನಿಮ್ಗೆ ಸಭಾಸ್ಗಿರಿ ಸಿಗ್ತದೆ. ರೈತರಿಗೆ ನೀರು ಕೊಡದಂತೆ ಒಣಗ್ತಾ ಇದ್ರು ಬಂದು ಹೇಳಿದ್ರನ್ನ ನಮ್ಮ ಜಿಲ್ಲೆ ಪರವಾಗಿ ಅರೆಸ್ಟ್ ಮಾಡ್ಸವ್ರೆ ಅಂತ ಹೇಳಿದ್ರೆ ನಿಮ್ಮ ಜಿಲ್ಲಾಧಿಕಾರಿಗೆ ನಮ್ಮ SP ಗೆ ಕೋಡ್ ಬರ್ತದೆ. 16 ಮಾಡಿಸಿ ಕೊಡ್ತೀನಿ ಫೋನ್. ನಿಮ್తో ಮಾತಾಡೋ ಸಂದರ್ಭನೇ ಇಲ್ಲ. ನೀವು ಜಿಲ್ಲಾಧಿಕಾರಿಯಾಗಿ ಜವಾಬ್ದಾರಿಯುತವಾಗಿ ನಮ್ಮ ಜಿಲ್ಲೆಯಲ್ಲಿ ನಡ್ಕೊಳ್ಳದೆ ಇರುವಂತ ಮೊದಲನೇ ಜಿಲ್ಲಾಧಿಕಾರಿ ನೀವು. ಇಲ್ಲಿ ಇರೋಕೆ ಲಾಯಕ್ಕಲ್ಲ. ತಗೊಳ್ಳಿ ಸರ್. ಡಿಸಿಗೆ ನೀರು ಬಿಡಿಸದೆ ಮೌನವಾಗಿರುವ ಡಿಸಿಗೆ, ನೀರು ಬಿಡಿಸದೆ ಮೌನವಾಗಿರುವ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಎಂತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ಎಂತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ಒಣಗುತ್ತಿರುವ ಬೆಳೆಗಳಿಗೆ ನೀರು, ಒಣಗುತ್ತಿರುವ ಬೆಳೆಗಳಿಗೆ ನೀರು, ಕಟ್ಟುಕೊಟ್ಟು ಪ್ರದೇಶದ ಎಲ್ಲ ನಾಲೆಗಳಿಗೆ ನೀರು, ನೀರು ಬಿಡಿಸಲು ಮೌನವಾಗಿರುವ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ, ನೀರು ಬಿಡಿಸಲು ಮೌನವಾಗಿರುವ ವಿವೇಕಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ, ಮುಖ್ಯಮಂತ್ರಿಗೆ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು. ದೊಡ್ಡ ತಪ್ಪು. ಅದೇ ಸಂದರ್ಭದಲ್ಲಿ 6ನೇ ಹಂತಕ್ಕೆ ತೊಂದರೆ ಕೊಡಬೇಡಿ, ಸಹಕಾರ ಕೊಡಿ ಅಂತ ಹೇಳುವಂಥದ್ದು ನಮ್ಮ ಮನೆ ಅಂಡೆಗೆ ನುಗ್ಗಿ ನೀರು ತಗೋಗುವಂಥಷ್ಟು ಕೆಡ್ತಾ ಇರ್ತದೆ. ಆ ಕಾರಣಕ್ಕೆ ನೀವು ವೈಯಕ್ತಿಕವಾಗಿ ಭೇಟಿ ಮಾಡಿ ನಮ್ಮ ಜಿಲ್ಲಾ ಸಮಸ್ಯೆನ ಬೆಂಗಳೂರಲ್ಲಿ ಎನ್ಲೈಟನ್ ಮಾಡಿ. ಅವ್ರು ಹೇಳೋದನ್ನ ನಾವು ಕೇಳ್ಕೊಬಂದು ನಮ್ಮ ಮೇಲೆ ಇರಬೇಡಿ ಅಂತ. ಇಲ್ಲ, ಹೇಳಿದರೆ ಸಮೀಕ್ಷೆ ಮಾಡಬೇಕು. ನಮಗೆ 50 ದಿನ ಆದ್ರೂ ಅದು ಸಕ್ಸಸ್ ಆಗಿಲ್ಲ ಸರ್, ಸಕ್ಸಸ್ ಆಗಿಲ್ಲ. ಕೇಳಿ ಬೇಡ ಬಿಡಿ ನಿಮ್ಮ ತಾವೇನು ಮಾತಾಡೋದು ಬೇಕಾಗಿ ಸಮರ್ಥನೆ ಮಾಡೋಕ್ಕೆ ನೀವು ಮಾತಾಡ್ಕೊಳ್ಳೋದಾದ್ರೆ ನಮಗೆ ವಿಷ ಕೊಟ್ಬಿಡಿ ಅಂತ ಬಂದಿದ್ದೀವಿ ಅಷ್ಟೇ. ನಿಮ್ಮ ಮುಖ್ಯಮಂತ್ರಿ ಮೆಚ್ಚಿಸ್ಕೊಳ್ಳೋಕ್ಕೆ, ಇನ್ನೊಬ್ಬನ ಮೆಚ್ಚಿಸ್ಕೊಳ್ಳೋಕೆ ಮಾಡೋದಿತ್ತು. ಅಣ್ಣ ಒಂದು ನಿಮಿಷ ಕೇಳಿ ಹೇಳ್ತೀನಿ. 80 ಅಡಿ ಇದ್ದಾಗಲೂ ನೀರು ಕೊಟ್ಟು ಬೆಂಗಳೂರಿಗೆ ನೀರು ಕೊಟ್ಟವ್ರೆ. ಈಗ 91 ಅಡಿ 90 ಅಡಿ ಐತೆ. ನೀರು ಕೊಡಲಿಲ್ಲ ಅಂದರೆ ಮಂಡ್ಯ ರೈತರ ಬಗ್ಗೆ ನಿಮ್ಗಿರೋ ಗೌರವ ತೋರಿಸ್ತದೆ. ನೀವು ಪ್ರಯತ್ನ ಪಟ್ಟಿದ್ರೆ ಇಂದು DC 80 ಅಡಿ ಇದ್ದಾಗ ನೀರು ಕೊಟ್ಟಿದ್ದಲ್ಲ, ಆ DC ಮಾಡೋಕ್ಕಾಯ್ತು, ಈ DC ಮಾಡೋಕ್ಕಾಗಲ್ವಾ? ಎಲ್ಲಿ ನೀರು ನೀವು ಮಾಡ್ತೀವಿ ಪೇಪರಲ್ಲಿ ಸರ್. ನೀವು ಇಲ್ಲಿಂದ ಹೋಗಿ ಮುಖ್ಯಮಂತ್ರಿ ಹೋಗಿ ಸರ್ ನಿಂತ್ಕೋಬೇಕು. ಈ ವಯಸ್ಸಲ್ಲಿ ಎಲ್ಲಿ ಮಾತಾಡೋಕ್ಕಾಗೋದು? ಮೇಲೆ ಸರ್ ಒಂದು ನಿಮಿಷ ಸರ್ ನಮ್ಮ ನೋವು ನಿಮ್ಮ ಉತ್ತರದಿಂದ ಆಗಲ್ಲ. ನಾವು ಮನೆಗೆ ಬರ್ತಿದ್ದೀನಿ ಕೇಳಿ. ಕೇಳಿ ಸರ್, ನಮ್ಮನ್ನ ದಯಮಾಡಿ ದಸ್ತಗಿರಿ ಮಾಡಿಸಿ. ನಮ್ಮ ದಸ್ತಗಿರಿ ಮಾಡಿದ್ರೆ ನಿಮಗೆ ಸಭಾಸ್ಗಿರಿ ಸಿಗ್ತದೆ. ರೈತರಿಗೆ ನೀರು ಕೊಡದಂತೆ ಒಣಗ್ತಾ ಇದ್ರು ಬಂದು ಹೇಳಿದ್ರನ್ನ ನಮ್ಮ ಜಿಲ್ಲೆ ಪರವಾಗಿ ಅರೆಸ್ಟ್ ಮಾಡ್ಸವ್ರೆ ಅಂತ ಹೇಳಿದ್ರೆ ನಿಮ್ಮ ಜಿಲ್ಲಾಧಿಕಾರಿಗೆ ನಮ್ಮ SP ಗೆ ಕೋಡ್ ಬರ್ತದೆ. 16 ಮಾಡಿಸಿ ಕೊಡ್ತೀನಿ ಫೋನ್. ನಿಮ್తో ಮಾತಾಡೋ ಸಂದರ್ಭನೇ ಇಲ್ಲ. ನೀವು ಜಿಲ್ಲಾಧಿಕಾರಿಯಾಗಿ ಜವಾಬ್ದಾರಿಯುತವಾಗಿ ನಮ್ಮ ಜಿಲ್ಲೆಯಲ್ಲಿ ನಡ್ಕೊಳ್ಳದೆ ಇರುವಂಥ ಮೊದಲನೇ ಜಿಲ್ಲಾಧಿಕಾರಿ ನೀವು. ಇಲ್ಲಿ ಇರೋಕ್ಕೆ ಲಾಯಕ್ಕಲ್ಲ. ತಗೊಳ್ಳಿ ಸರ್. ಹತ್ರಿ ರೈತರಲ್ಲ Gracias.
ಸ್ಪಂದಿಸಿಲ್ಲ ಅವನು ಮಿನಿಸ್ಟರ್ ಅಂತ ನಾಯಿ ಹೋದಂಗೆ ಹೋಯ್ತಾರೆ ಅವ್ರ ಹಿಂದೆ ನಾವೇನ್ ಜವಾನ್ರ ಗಣಂಗೂರ್ತಾವ MLA ನಿಂತಿಲ್ಲ ಅಲ್ಲಲ್ಲ ಎಲ್ಲರ ಗಣಂಗೂರ್ ಹತ್ರ MLA ಹಿಂದ್ಗಡೆ ಫಾಲೋ ಮಾಡ್ತಾರೆ ನಮ್ಮ ಬದುಕು ಹೋಗುವಾಗ ನೀವು ಯಾರು ಬೇಕು ಹೇಳಬೇಕ ಅಯ್ಯಪ್ಪ ನೀನ್ ಚಾರ್ಜೆಟ್ಗಳೆಲ್ಲ ಸುಮ್ಮನೆ ನಿನ್ ಕಡೆ ಬಾಗಿಸ್ಕೊಂಡೆ ಮತ್ತೆ ಸುಮ್ಮನೆ ಇರ್ಬೇಕು ಡಿಸಿನೋ ನೀವು SP ಇರೋದು ಮೇಲುಗಡೆಯಿಂದ ಬಂದು ಯಜಮಾನಿಕೆ ಮಾಡೋಕ್ಕಲ್ಲ ಇಲ್ಲಿ ಸ್ಥಳಾಂತರದಲ್ಲಿ ಜನ ಸಮಸ್ಯೆ ಏನೈತೆ ಆ ಸಮಸ್ಯೆನ ಅವ್ರು ಮಂಡಟ್ ಮಾಡಕ್ಕೆ ಇವರು ನಾವು ಬರ್ತೀವಿ ಅಂತ ನಿನ್ನೆನೆ ಮೆಸೇಜ್ ಹೋಗಿದೆ ಇಲ್ಲ ಅಂತಂದ್ರೆ ಆಮೇಲೆ ಜೊತೆಗೆ ನೀವು ಹೇಳ್ತೀವಿ ನೀವು ಕೇಳ ಬಂದ್ರೆ ನಾವು ಇಲ್ಲಿ ಒಂದು ಯಾವುದೇ ಕಾರಣಕ್ಕೂ ಕೇಳಿ ಯಾವುದೇ ಕಾರಣಕ್ಕೂ ನೀವು ಪೋಸ್ಟ್ ತಗೊಂಡೆ ಇದನ್ನೆಲ್ಲ ಆರಕ್ಷಣೆ ಬಂದಿವಿ ನೀವು ಹೇಳೋದಲ್ಲ ಮೇಕ್ ಬಂದೋದ್ರೆ ಮೇಕ್ ಬಿಡ್ಲಿಲ್ಲ ಅಂತಂದ್ರೆ ಏನ್ ಇದು ಕಚೇರಿ ಯಾರು ಹಾಕೋದು ಅವರೇ ಬಂಡವಾಳ ಕಟ್ಬಿಟ್ಟವಲ್ಲ ಶಕ್ತಿನೇ ಹೋಯ್ತದೆ ಅರ್ಥ ಆಯ್ತದೆ ಒಂದು ಈ ರೀತಿ ಬಂದು ಕೇಳುವಂತ ಯಾರು ನೀವಲ್ಲ ಪೊಲೀಸ್ ಇಲಾಖೆ ರೈತರು ಮೂರನೇ ದರ್ಜೆಯವರು ಜನಸಾಮಾನ್ಯರು DC ಇರೋದು SP ಇರೋದು ಸೌಲಭ್ಯ ಅವ್ರು ರಾಜಕುಮಾರ ನೇಮಕ ಮಾಡಿದ್ರು ಅವರು ಪ್ರಶ್ನೆ ಬಂದಿದೆ ಆ ಕಾರಣಕ್ಕೆ ಆ ಯೋಗ್ಯರೇ ಬಂದಿವೆ ನಮ್ಗೆ ಅರೆಸ್ಟ್ ಮಾಡಿದ್ರು ಅವ್ರು ಏನಿಲ್ಲ ಕೇಳಿ ಅವರು ಹೇಳ್ತಾರ ನಮ್ಮ ರೈತರ ಕುರಿಸ್ಕೊಂಡು 6ನೇ ಯೋಜನೆಗೆ ನೀವು ಸ್ಪಂದನ ಮಾಡಬೇಕು ಸಹಕಾರ ಕೊಡಿ ಅಂತ ಹೇಳ್ತಾರೆ ನಮ್ಮ ಮನೆ ಹಳ್ಳಿ ಒಳಗೆ ಎತ್ಕೊಳ್ತೀನಿ ನೀರು ತಗೊಂಡು ಕುಡಿಯಕ್ಕೆ ನೀವು ಕೇಳ್ಬಿಡಿ ಕಣಪ್ಪ ಅಂತ ಹೇಳಕ್ಕೆ DC ಬೇಕಿತ್ತ ಅದಕ್ಕೆ ಹೇಳಿ ಅವ್ರಿಗೆ ಬಂದಿಸ್ಬೇಕು ಇಲ್ಲ ಅಂತಂದ್ರೆ ನಾವು ಇನ್ನೊಂದು ಹೇಳ್ತೇವೆ ಮನವಿ ಬರ್ದಿರೋರು ಇಲ್ಲಿ ಬಂದಿರೋರು ಪ್ರಜಾತಂತ್ರ ವ್ಯವಸ್ಥೆಗೆ ಯಜಮಾನರುಗಳು ಬಂದಿವಿ ಅಂತ ಅಲ್ಲ ಕೇಳಿ ಯಜಮಾನರುಗಳು ಬಂದಿವಿ ಅಂತ ಅಧಿಕಾರಿ ಅಯ್ಯೋ ಈ ಜಿಲ್ಲೆ ಈ ದುರಾಂಕಾರಿಗಳು ಗೊತ್ತು ಡೋಂಗಿ ಮಾಡ್ಕೊಂಡು ಏನೇನೋ ಮಾಡ್ಕೊಳ್ತವ್ರೆ ನಮ್ಮ ಜಿಲ್ಲೆ ಪರವಾಗಿ ನೀರು ಕೇಳಕ್ಕಾಗಿಲ್ಲ ಈ SP ಅಥವಾ ಈ DC ನೀರು ಬರ್ತಾ ಇದೆ ಒಣಗದೆ 45 ದಿನ ಆಗದೆ ಪಕ್ಷಿಗಳಿಗೆ ನೀರಿಲ್ಲ ದನಗಳಿಗೆ ನೀರಿಲ್ಲ ಯಾವ ಏನು ಕೊಡ್ಸೋದು ನಾವು ಅವ್ರು ಬೆಂಗಳೂರು ನೀರು ಕುಡಿಬೇಕು ನೀರು ಬಿಡೋಕ್ಕಾಗಲ್ಲ ಅಂತ ಹೇಳಕ್ಕೆ DC ಬೇಕಾ ನಮಗೆ ನಮ್ಮ ಜಿಲ್ಲೆ ಹಿತ ಕಾಪಾಡೋಕ್ಕೆ ಆ ಕಾರಣಕ್ಕೆ ಕೇಳೋದು DC ಇಲ್ಲಾಂದ್ರೆ HQ ಯಾರು ಅವ್ರು ಬರಲಿಲ್ಲ ಅಂತಂದ್ರೆ ಸುಮ್ಮನೆ ಕತೆ ಮಾಡೋಕ್ಕಲ್ಲ ದಯವಿಟ್ಟು ಹೇಳಿ ಆಮೇಲೆ ಒಂದಪ್ಪ ಇಲ್ಲಿ ಬಂದಿರೋದು ನಮ್ಗೆ ಎಲ್ಲ ಸೀಟ್ ಆಗಿದೆ ಎಲ್ಲ ಮಾತಾಡಿದ್ರೆ ಗೊಂದಲ ಆಯ್ತದೆ ನನಗಿತ್ತು ಕೆಟ್ಟದಾಗ ಮಾತಾಡೋದಿದ್ರೆ ಮಾತಾಡಲಿ ಅಂತ ಕೆಟ್ಟು ಅಂದ್ರೆ ನಮ್ಮ ನೋವು ಏನೈತೆ ನೋವನ್ನ ಮಂದಟ್ ಮಾಡಕ್ಕೆ ಗೊಂದಲ ಮಾಡ್ಕೊಳ್ಳೋದು ಬೇಡ ಆಯ್ತು ಆಮೇಲೆ ಹೇಳಿ ಸರ್ DC ಸರ್ ಹೋಗ್ಬಿಟ್ಟವರು ಪಿಕ್ಚರ್ಸ್ ಹೋಗಿರೋದು ಪ್ರೊಫೈಲ್ ಫೋಟೋ ಹಾಕ್ಸ್ಕೊಳಕ್ಕೆ ಇದೇ ಮತ್ತೆ ಹೇಳಿ ಅವ್ರಿಗೆ ನೀವು ಹೇಳಕ್ಕಾಗಿಲ್ಲ ಮಾತಾಡಿ ಇಲ್ಲಾಂದ್ರೆ ಶೇರ ಕೊಡ್ಲಿಕ್ಕೆ ಬರಲಿ ನಾವು ಅಲ್ಲಿ ಇರ್ತೇವೆ ನಮ್ಮ ತಕ್ಕ ಬರಲಿ ಆಮೇಲೆ ನಿಮ್ಮ ಪೊಲೀಸ್ ಇಲಾಖೆಯವರು ನಾಳೆ ನಿಮ್ಮೇ ಪ್ರಶ್ನೆ ಮಾಡ್ತಾರೆ ಅಷ್ಟು ಜನ ಬೇಕೆ ಹಾಕ್ಬಿಡ್ತಿರ್ತಿಲ್ಲ ನಿಮ್ಮ SPಗೂ ಹೇಳಿ ಹಿಂಗೆ ಹೋಗೋರೆ ಏನು ಮಾಡೋದು ಮೊದಲು ಕ್ರಮಕ್ಕೆ ಅಂತಲೂ ಹೇಳಿ ಈಗ ಬಂದೇ ಬರ್ತದೆ ಸರ್ ನಿಮ್ಗೆ ನಾಳೆ ಕೇಳ್ತಾರೆ ನೀವು 5,000 ಜನ ಬಂದು ಸಮಸ್ಯೆ ಇಲ್ಲ ಈಗ ನೀವು ಹೇಳ್ದಂಗೆ ಶಾಂತಿಯುತವಾಗಿ ಮಾತಾಡ್ಕೊಂಡು ಮಾಡಿದ್ರೆ ಏನು ಸಮಸ್ಯೆ ಆಗಲ್ಲ ಗೊಂದಲ ಏನು ಅಂದರೆ ಮೇಲ್ಗಡೆ ಬಂದು ಏನೋ ಬೇರೆ ಥರ ಮಾಡಿದ್ರೆ ಹಂಗಾಗ ಕ್ರಿಯೇಟ್ ಅಂತ ನೀವು ಯಾಕೆ ಅಂತ ನನ್ನಲ್ಲಿ ಬರ್ತದೆ ಈಗ ಬರ್ತದೆ ನೀವು ಹೇಳ್ದಂಗೆ ನಿಮ್ಗೆ ಯಾಕೆ ಹೇಳ್ಬಿಟ್ರಿ ಏನೋ ಒಂದು ಶಾಂತಿಯುತವಾಗಿ ಮಾತುಕತೆ ಮಾಡಕ್ಕೆ ಬಂದಿದ್ರೆ ಎಲ್ಲ ಕರೆಕ್ಟಾಗಿ ಹಿರಿಯರು ಎಲ್ಲ ಒಗ್ಗಟ್ಟಲ್ಲಿ ಮಾತಾಡೋದಾಗುತ್ತೆ ಎಲ್ಲ ನಾನು ಮಾತಾಡ್ಕೊಂಡು ಏನೋ ಮಾಡ್ತಿಲ್ಲ ಯಾವುದೇ ಕಾರಣಕ್ಕೆ ಮಾತಾಡೋದು ಈಗ ಎಷ್ಟು ನಾನು 2012 ಇದ್ದೀನಿ ನಾನು ಊರಿಗೆ ಹೋದ್ರೆ ನಿಖಾರ್ ಹಾಕೊಂಡು ನಾನು ಕುಕ್ಕರ್ ಎಲ್ಲ ಮಾಡ್ತೀನಿ ಬಟ್ ಇಲ್ಲಿ ಏನಿದೆ ಬೆಳೆ ನನಗೂ ಅರ್ಥ ಆಗುತ್ತೆ ಸೊ ಹಾಗಾಗಿ ನಾನು ಅವ್ರಿಗೆ ಮಾತಾಡ್ತೀನಿ ಎಕ್ಸ್ಪೋರ್ಟಲ್ಲಿ ಯಾರಾದ್ರೆ ಕರೆದು ಬರ್ತೀನಿ